ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ 1 ತಿಂಗಳಾಯ್ತು. ಏಪ್ರಿಲ್ 27ಕ್ಕೆ ಭಾರತದಿಂದ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರು. ಮೇ 27 ಆದ್ರೂ ಪ್ರಜ್ವಲ್ ರೇವಣ್ಣ ಅವರ ಸುಳಿವೇ ಸಿಗ್ತಾ ಇಲ್ಲ. SIT ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಜೊತೆಗೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದಾವೆ. ಪ್ರಜ್ವಲ್ ತಂದೆ ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದಾಯ್ತು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪ್ರಜ್ವಲ್ ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಕುಮಾರಸ್ವಾಮಿ ಮನವಿಗೂ ಪ್ರಜ್ವಲ್ ರೇವಣ್ಣ ಕಿವಿಗೊಟ್ಟಿಲ್ಲ. ದೇವೇಗೌಡರ ವಾರ್ನಿಂಗೂ ಬಗ್ಗಿಲ್ಲ. ಹಾಸನ ಸಂಸದ ಯುರೋಪ್ ನಲ್ಲಿ ಸ್ವತಂತ್ರ ಸಂಚಾರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ 1 ತಿಂಗಳು ಕಳೀತಾ ಬಂತು. ಏಪ್ರಿಲ್ 27ಕ್ಕೆ ಭಾರತದಿಂದ ಪರಾರಿಯಾಗಿದ್ರು ಪ್ರಜ್ವಲ್ ರೇವಣ್ಣ. ಮೇ 27 ಆಗಿದೆ. ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದರ ಸುಳಿವೇ ಸಿಗ್ತಾ ಇಲ್ಲ. SITಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿರೋದು. ಪ್ರಜ್ವಲ್ ತಂದೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಅದಾದ ನಂತರ ವಿಚಾರಣೆಗೆ ಒಳಪಡಿಸಿ ಅದಾದ ನಂತರ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪ್ರಜ್ವಲ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಯುರೋಪ್ ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಯಾವಾಗ SIT ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ.